ಮಾತೆತ್ತಿರ ಕೊಟ್ಟು ಹೋಗೋದು, ಏನೋ ಒಂದು ಸಮಸ್ಯೆ ಆದರೆ ಸ್ಟೇ ತಗೊಳ್ಳೋದು, ಸಬ್ಸಿಡಿ ಬಗ್ಗೆ ಮಾತಾಡೋದು, ಇಂಥ ಒಂದು ಸಮಸ್ಯೆಗಳಿಗೆಲ್ಲ ಸರ್ಕಾರಕ್ಕೆ ಮುಜುಗರ ಮಾಡುವಂಥ ಕೆಲಸ ಕೂಡ ನಮ್ಮ ಕೆಲವು ನಿರ್ಮಾಪಕರು ಮಾಡಿದ್ದಾರೆ. ನಿರ್ಮಾಪಕ ಅಂದರೆ ಅನ್ನದಾತ ಅಂತೀವಿ ನಾವು. ಅಂಥವ್ರುಗಳು ಈ ಮಟ್ಟ ರೋಡ್ದಲ್ಲಿ ಕಿತ್ತಾಡ್ಕೊಳ್ಳೋ ಲೆವೆಲ್ಗೆ ಬಂದು ಅದೆಲ್ಲ ಪೇಪರಲ್ಲಿ ಫೋಟೋ ಬಂದು ದೊಡ್ಡ ನ್ಯೂಸ್ ಆಗೋದು ನನ್ನ ಮನಸ್ಸಿಗಂತೂ ನಮ್ಮ ಚಾನಲ್ಗೂ ಭಾಳ ದುಃಖ ಆಯಿತು. ರಾಜ್ಕುಮಾರ್ ಕಾಲರು ಇದು ವಾಣಿಜ್ಯ ಮಂಡಳಿ ಅಂದರೆ ಈ ಜಾಗಕ್ಕೆ ಅಧ್ಯಕ್ಷನಿಗೆ ಗೌರವ ಕೊಡೋದು, ಮನುಷ್ಯ ಇಂಡಿವಿಜುವಲ್ ಅಲ್ಲ. ನನ್ನ ಅಧ್ಯಕ್ಷ ಅವಧಿಯಲ್ಲಿ ಒಂದು ಕಪ್ಪು ಚುಕ್ಕಿ ಆಗುವಂಥ ಕೆಲಸ ಮಾಡಿದ್ದಾರೆ. ಮಾಡಿದ ಮೇಲೆ ಸಹ ನಾವು ಸಮರ್ಸ್ಕೊಳ್ಳೋ ಕೆಲಸ ನಾವು ಮಾಡಬೇಕು. ಐ ಗಾಟ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಐ ಎ ಕ್ವಾಲಿಫೈಡ್ ಮ್ಯಾನ್. ಐ ವರ್ಕ್ ಅಂಡರ್ ವಿಪ್ರೋ ಅಜೇಶ್ ಪ್ರೇಮ್ಜಿ ಜೊತೆ ನಾನು ಕೆಲಸ ಗೊತ್ತವನು. ಕಾರ್ಪೊರೇಟ್ ಕಲ್ಚರ್ ಏನೋ ನನಗೆ ಗೊತ್ತು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ನಮಸ್ಕಾರ. ನಮ್ಮ ಸ್ಪೀಡ್ ನ್ಯೂಸ್ನ ವೀಕ್ಷಕರಿಗೆ ನಮ್ಮ ಅಧ್ಯಕ್ಷರೊಂದಿಗೆ ಒಂದು ಸಣ್ಣ ಮಾತುಕತೆ. ನಮಸ್ತೆ ಅಧ್ಯಕ್ಷರೇ. ಸರ್, ಈಗ ನಮ್ಮ ಸಿನಿಮಾ ರಂಗ ಭಾಳ ಒಂದು ಅಧೋಗತಿಗೆ ಹೋಗ್ತಾ ಇದೆ. ಇದನ್ನು ಒಂದಕ್ಕೆ ಕಾಯಕಲ್ಪ ನೀಡೋದಕ್ಕೆ ತಮ್ಮ ಏನಾದ್ರು ಯೋಜನೆ ಹಾಕ್ಕೊಂಡಿದ್ದೀರಾ? ಆಮೇಲೆ ನಿರ್ಮಾಪಕರಿಗೆ ಯಾವ ರೀತಿ ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ ಚೇಂಬರ್ನಿಂದ ಅಂತ ನಮ್ಮ ವೀಕ್ಷಕರು ಸ್ವಲ್ಪ ತಿಳಿಸಿ. ಮೊದಲನೇದಾಗಿ ಸ್ಪೀಡ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು. ನನಗೆ ಅಧ್ಯಕ್ಷನಾಗಿ ಒಂದರೆ ಭಾಳಷ್ಟು ಸವಾಲುಗಳು ಬಂತು. ಮೊದಲನೇದಾಗಿ ಒಂದು ಬಿಗಿನಿಂಗ್ ಎಲ್ಲ ನನಗೆ ಬಂತು. ಅದು ನಮ್ಮ ಕಾವೇರಿ ಇಶ್ಯೂ ಬಗ್ಗೆ ಬಂದಾಗ ಭಾಳ ಸಮರ್ಪಕವಾಗಿ ನಮ್ಮೆಲ್ಲ ಆಫೀಸ್ ಪದಾಧಿಕಾರಿಗಳು, ನಮ್ಮ ಕಾರ್ಯಕರ್ತರ ಜೊತೆ ಸೇರಿಕೊಂಡು ಅಂಡ್ ಸಕ್ಸಸ್ಫುಲ್ ಒಂದು ಮೀಟ್ ಮಾಡಿದೆ. ಅದಾದ ನಂತರ ನಾನು ಇಮ್ಮಿಡಿಯೇಟ್ ಆಗಿ ನಿರ್ಮಾಪಕರ ಸಮಸ್ಯೆಗಳು ಭಾಳಷ್ಟು ಇತ್ತು. ನಿರ್ಮಾಪಕರಿದೆ, ವಿತರಕರಿದೆ, ಪ್ರದರ್ಶಕರಿದೆ. ಏಕಾಏಕಿ ಒಂದೇ ವರ್ಷದಲ್ಲಿ ನಾವೆಲ್ಲ ಸಮಸ್ಯೆಗಳನ್ನ ಒಟ್ಟಿಗೆ ಬಗೆಹರಿಸ್ತೀವಿ ಅಂತ ಯಾರೂ ಮಾಡೋಕ್ಕಾಗಲ್ಲ. ಮುಂದೆ ಯಾರು ಬಂದರೂ ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೋ ನಮ್ಮ ಕೈಲಾದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಕೆಲಸ ನಾವು ಮಾಡ್ಕೊತ ಬಂದಿದ್ದೀನಿ. ಈಗ ಆಲ್ರೆಡಿ ಬಂದು ನಾನು 6-7 ತಿಂಗಳಾಯಿತು. 4-5 ತಿಂಗಳು ನಮ್ಮ ಅಧಿಕಾರ ಅವಧಿ ಇರುತ್ತೆ. ನಮ್ಮ ಅಧಿಕಾರ ಅವಧಿಯಲ್ಲಿ ಏನು ಮಾಡಬೇಕು ಅನ್ನೋದೊಂದು ಪ್ಲ್ಯಾನ್ ಮಾಡಿದ್ದು. ಅದರಲ್ಲಿ ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ಸಬ್ಸಿಡಿ ಅನೌನ್ಸ್ ಆಗಿರಲಿಲ್ಲ. ಆಮೇಲೆ ಅವಾರ್ಡ್ ಅನೌನ್ಸ್ ಆಗಿಲ್ಲ. ಕಳೆದ 4 ವರ್ಷಗಳಿಂದ ಆಫ್ಟರ್ ಪೆಂಡೆಮಿಕ್ ಪೆಂಡಿಂಗ್ ಇತ್ತು. ಪೆಂಡಿಂಗ್ ಇದ್ದ ಭಾಳಷ್ಟು ನಾನು ಸರ್ಕಾರದ ಜೊತೆ ಓಡಾಡಿ ಮಾತುಕತೆ ಆಡಿ ವಿತ್ ದಿ ಹೆಲ್ಪ್ ಆಫ್ ಅವರ್ ಆಫೀಸ್ ಬೇರರ್ಸ್, ನಾನು ಒಬ್ಬರೇ ಅಂತ ನಾನು ಐ ಮೇಡ್ ಸಮ್ ಇಂಟರ್ನಲ್ ವರ್ಕ್ ವಿತ್ ಆಲ್ ಆಫೀಸರ್ಸ್ ರಿಕ್ವೆಸ್ಟ್ ಪಡ್ಕೊಂಡೆ. 4-5 ಜನ IAS ಆಫೀಸ್ ಭೇಟಿ ಮಾಡಿದೆ. ನಮ್ಮ ಹೇಮಂತ್ ನಿಂಬಾಲ್ಕ್ ಅವರು ಇನ್ಫಾರ್ಮೇಷನ್ ಡೈರೆಕ್ಟರ್ ಆಗಿದ್ದರು. ಅವ್ರಿಗೆಲ್ಲ ಅಪ್ರೋಚ್ ಮಾಡಿ, ಮುಖ್ಯಮಂತ್ರಿ ಅಪ್ರೋಚ್ ಮಾಡಿ ಅದನ್ನು ಅನೌನ್ಸ್ ಮಾಡುವಂಥ ಕೆಲಸ ನಾನು ಮಾಡಿಕೊಟ್ಟೆ. ಅಂದರೆ 4 ವರ್ಷದ ಸಬ್ಸಿಡಿ, 4 ವರ್ಷದ ಅವಾರ್ಡು ಟೆಸ್ಟಾಗಿ ವಿತ್ ಕಮಿಟಿ ಫಾರ್ಮೇಷನ್ ಮಾಡಿ ಸರ್ಕಾರ ಕೂಡ ಅನೌನ್ಸ್ ಮಾಡ್ತು. ಈ ಜೂನ್ 4 ಏನು ಎಲೆಕ್ಷನ್ ಚುನಾವಣೆ ಇದರಿಂದ ಅದು ನೋಡೋಕ್ಕಾಗಿರಲಿಲ್ಲ. ಅದಾದ ಜೂನ್ 4 ನಂತರ ಸಿನಿಮಾ ನೋಡುವಂಥ ಪ್ರಕ್ರಿಯೆ ಶುರು ಕೂಡ ಆಗಿತ್ತು. ತದನಂತರ ಏನೋ ಒಂದು ಮಾತು ಕೇಳ್ಪಟ್ಟೆ, ಯಾರೋ ಒಬ್ಬರು ಸ್ಟೇ ಆರ್ಡ್ರು ತೊಗೊಂಡಿದ್ದಾರೆ ಅಂತ. ಅದ್ರ ಸಂಪೂರ್ಣ ಮಾಹಿತಿ ನನಗಿಲ್ಲ. ಈಗ ಯಾಕೆ ತೊಗೊಂಡ್ರು, ಯಾತಕ್ಕೋಸ್ಕರ ಆಯಿತು ಅದೆಲ್ಲ ಹೇಳೋಕ್ಕಾಗಲ್ಲ. ಆದರೆ ಇಂಥದ್ದೆಲ್ಲ ಬೆಳವಣಿಗೆ ಸರಿಯಲ್ಲ. ನಾನು ಹೇಳೋದು ಯಾವುದೇ ಒಂದು ಕಾರಣಕ್ಕೆ ಏನೋ ಒಂದು ಮಾಡಿರ್ಬೋದು. ಸರ್ಕಾರ ಆ ಟೈಮಲ್ಲಿ 4 ವರ್ಷಗಳು ನನಗೂ ಬಿದ್ದಿತ್ತು. ಅದು ಸಬ್ಸಿಡಿ ಅನ್ನೋ ವಿಚಾರನ, ಅವಾರ್ಡ್ ಅನ್ನೋ ವಿಚಾರನ ನನಗೂ ಕೂಡ ಗೊತ್ತಿತ್ತು. ಏನೋ ಒಂದು ತಾರತಮ್ಯ ಇರ್ಬೋದು. ಅದು ವೆನ್ ಬಿಫೋರ್ ದಿ ಅಪಾಯಿಂಟ್ ಕಮಿಟಿ ಫಾರ್ಮೇಷನಲ್ಲಿ ಏನೋ ಎಡು ಆಗಿರುತ್ತೆ. ಅದನ್ನು ನಾವು ಅವರ ಮನಸ್ಸಲ್ಲಿ ಹಿಡ್ಕೊಂಡು ಉದ್ದೇಶಪೂರ್ವಕವಾಗಿ ನಾವು ಕೋರ್ಟು ಕಚೇರಿ ಹೋಗ್ಬಿಟ್ಟು ಇದು ಸರ್ಕಾರಕ್ಕೆ ಈಗಾಗಲೇ ಅದ್ರ ಬಗ್ಗೆ ಭಾಳ ಅಸಮಾಧಾನ ಇದೆ ಸರ್ಕಾರದ ಆಫೀಸರ್ಸ್ಗೆ. ಮಾತೆತ್ತಿರ ಕೊಟ್ಟು ಹೋಗೋದು, ಏನೋ ಒಂದು ಸಮಸ್ಯೆ ಆದರೆ ಸ್ಟೇ ತಗೊಳ್ಳೋದು, ಸಬ್ಸಿಡಿ ಬಗ್ಗೆ ಮಾತಾಡೋದು, ಇಂಥ ಒಂದು ಸಮಸ್ಯೆಗಳಿಗೆಲ್ಲ ಸರ್ಕಾರಕ್ಕೆ ಮುಜುಗರ ಮಾಡುವಂಥ ಕೆಲಸ ಕೂಡ ನಮ್ಮ ಕೆಲವು ನಿರ್ಮಾಪಕರು ಮಾಡಿದ್ದಾರೆ. ಅದನ್ನು ಮಾಡಬೇಡ ಅಂತ ಸಾಕಷ್ಟು ಬಾರಿ ಕೇಳಿಕೊಂಡ್ರು ಕೂಡ ಮಾಡ್ತಾ ಇರೋದ್ರಿಂದ ತಪ್ಪು ಅನ್ನೋದು. ಯಾಕಂದರೆ ಎಲ್ಲೋ ಒಂದಲ್ಲಿ ಯಾರೋ ಒಬ್ಬರು ಮಾಡೋ ತಪ್ಪಿಗೆ 100 ಜನ ನಿರ್ಮಾಪಕ ತೊಂದರೆ ಆಗುತ್ತೆ. ಎಷ್ಟೋ ಜನರಿಗೆ ಎಷ್ಟೋ ವರ್ಷಗಳ 2018 ಸಬ್ಸಿಡಿ ಬಹುಶಃ 3 ವರ್ಷ 4 ವರ್ಷ ಹೋಲ್ಡ್ ಮಾಡಿದ್ರು ಬಿಕಾಸ್ ಆಫ್ 1 ಪರ್ಸನ್. ಇದು ಇಂಥದ್ದೆಲ್ಲ ಸಮಸ್ಯೆಗಳು ನಾವೇ ಗುಂಡಿ ತೋಡ್ಕೊಂಡು ಅವರ್ ಸೆಲ್ಫ್ ಇನ್ವೆಂಟೆಡ್ ಟ್ರಬಲ್ಸ್ ಹೌ ಟು ಸಾಲ್ವ್ ಅನ್ನೋದು ಒಂದು ವಿಚಾರ. ಇದನ್ನು ಸಾಲ್ವ್ ಮಾಡ್ಬೇಕು ಅಂದರೆ ನಾನು ಏಕಾಏಕಿ ಒಂದು ರೆವಲ್ಯೂಷನ್ ಮಾಡ್ತೀನಿ ಅಂತ ಹೇಳಕ್ತಾ ಇರಲ್ಲ. ಅದನ್ನು ಮಾಡುವಂಥ ಕೆಲಸ ಮಾಡೋದು. ಅದ ಎರಡನೇದಾಗಿ ನಾನು ತಾವು ಕೇಳ್ತಾ ಇರೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಎರಡನೇದಾಗಿ ನಮ್ಮ ವೆಲ್ಫೇರ್ ಫಂಡ್ ವಿಚಾರದಲ್ಲೂ ಕೂಡ ನಮಗೆ ಒಂದು ಒಳ್ಳೆ ಕೆಲಸ ಆಯಿತು. ಅದು ಮೂಲ ವಿತ್ ಸಪೋರ್ಟ್ ಆಫ್ ಆಫೀಸ್ ಬೇರರ್ಸ್, ಕಾರ್ಯಕರ್ತ ಸಮಿತಿ, ಮಾಜಿ ಅಧ್ಯಕ್ಷರೆಲ್ಲ ಸೇರಿಸಿ ನಾವು ಏನು 2 ವೆಲ್ಫೇರ್ ಫಂಡ್ 2.5 ಲಕ್ಷ ಕೊಡ್ತಾ ಇದ್ವು. 2 ಲಕ್ಷ ಅಮೌಂಟ್ ಮೆಡಿಕಲ್ ಕೊಡ್ತಾ ಇದ್ವಿ, 50% ಡೆತ್ ರಿಲೀಫ್ ಫಂಡ್ ಕೊಡ್ತಾ ಇದ್ವಿ. ಅದು 50 ಅನ್ನೋದು 2 ಲಕ್ಷ ಮಾಡಿದ್ವಿ, 4 ಲಕ್ಷ. ಅದೊಂದು ಒಳ್ಳೆ ಸಾಧನೆ ನಮ್ಮದು. ಭಾಳ ಜನಕ್ಕೆ ತುಂಬ ಅನುಕೂಲ ಕೂಡ ಆಗಿದೆ. ಭಾಳ ಜನ ಒಂದು ಅಪ್ರಿಷಿಯೇಟ್ ಮಾಡಿದ್ದಾರೆ. ಇದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಆಫೀಸ್ ಬೇರರ್ಸಿಗೆ, ಮಾಜಿ ಅಧ್ಯಕ್ಷರಿಗೆ, ಕಾರ್ಯಕರ್ತ ಸಮಿತಿಗೆ ಅರ್ಪೋದು ಇಚ್ಛೆ ಪಡ್ತೀನಿ.
2 ಪಾಯಿಂಟ್ ಆಯಿತು. 3ನೇ ಪಾಯಿಂಟು ನಮ್ಮ ಇಂಡಸ್ಟ್ರಿ ಸಾಕಷ್ಟು ಸಮಸ್ಯೆಗಳಿದೆ. ನಿರ್ಮಾಪಕರ ಸಮಸ್ಯೆ ಇದೆ, ವಿತರಕರ ಸಮಸ್ಯೆ ಕೂಡ ಇದೆ. ಆಮೇಲೆ ಪ್ರದರ್ಶಕರುಗಳಿಗೆ ತುಂಬ ದೊಡ್ಡ ಸಮಸ್ಯೆ ಇದೆ. ಎಷ್ಟೋ BC ಸೆಂಟರ್ಗಳು ಸಿನಿಮಾಗಳು ನಡೀತಾ ಇಲ್ಲ, ಸಿನಿಮಾಗಳ ಕೊರತೆ ಇದೆ, ಹೊಸ ಸಿನಿಮಾಗಳು ಬರ್ತಾ ಇರೋದು ನಿಂತ್ಕೊಳ್ತಾ ಇಲ್ಲ. ಎಲ್ಲೋ ಹೊಸ ಸಿನಿಮಾಗಳು ಮಾಡಿದಾಗ 1 ದಿನ 2 ದಿನ ಓಡುತ್ತೆ, 3ನೇ ದಿನ ಇರುತ್ತೆ. ಅದನ್ನು ಮಿನಿಮಮ್ ಎಕ್ಸ್ಪೆಂಡಿಚರ್ನ ಫುಲ್ಫಿಲ್ ಮಾಡುವಂಥ ಶಕ್ತಿ ಕೂಡ ಕೆಲವು ಸಿನಿಮಾಗಳಿಗಿಲ್ಲ. ದೊಡ್ಡ ದೊಡ್ಡ ಸಿನಿಮಾಗಳು ಬಂದರೆ ಏನೋ 1-2 ಒಳ್ಳೆದಾಗುತ್ತೆ, ಬಿಗಿನಿಂಗಲ್ಲಿ ಓಪನಿಂಗ್ ಇರುತ್ತೆ, 1, 2 ವಾರ 4 ವಾರ 5 ವಾರ ಅದಕ್ಕೆ ಫೀಡಿಂಗ್ ಸಿಗುತ್ತೆ. ಅದು ಸ್ವಲ್ಪ ಸಮಸ್ಯೆ, ದೊಡ್ಡ ಸಮಸ್ಯೆ. ಅದು ಏಕಾಏಕಿ ಅದನ್ನು ಸಮಸ್ಯೆನ ಬಗೆಹರಿಸುವಂಥ ಕೆಲಸ ಮಾಡೋಕ್ಕಾಗಲ್ಲ. ಈಗಾಗಲೇ ಸಂಬಂಧಪಟ್ಟ ನಿರ್ಮಾಪಕರಿಗೆ, ವಿತರಕರಿಗೆ, ಪ್ರದರ್ಶಕರು ಕೂರಿಸಿ ಮಾತಾಡುವಂಥ ಕೆಲಸ ಮಾಡಿದ್ದೀವಿ. ಆಮೇಲೆ ನಿರ್ಮಾಪಕರ ಶಿಬಿರ ಕೂಡ ಮಾಡ್ತಾ ಇದ್ದೀವಿ. ಇದರಿಂದ ಏನೇನು ಸಮಸ್ಯೆಗಳಿಂದ ಕೂಲಂಕುಷ ಕ್ರೋಢೀಕರಿಸಿ ಇನ್ಕ್ಲೂಡಿಂಗ್ ಒಕ್ಕೂಟ ಇದೆಲ್ಲ ಮಾಡೋ ಕೆಲಸ ಹಂತ ಹಂತವಾಗಿ ಮೇಕಿಂಗ್ ಓನ್ ಪ್ಲ್ಯಾನ್ಸ್. ಅದನ್ನು ನಾನು ಮಾಡ್ತಾ ಇದ್ದೀನಿ, ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಬಲ್ಲೆ. ಓಕೆ, ಇನ್ನೊಂದು ವಿಷಯ ಏನು ಅಂದರೆ, ನಮ್ಮ ನಿರ್ಮಾಪಕರಲ್ಲಾಗಲಿ ಅಥವಾ ಯಾವುದೇ ವರ್ಗ ಇರ್ಬೋದು, ವಿತರಕರ ವರ್ಗ ಇರ್ಬೋದು ಅಥವಾ ಪ್ರದರ್ಶಕರ ವಲಯ ಇರ್ಬೋದು ಅಥವಾ ನಿರ್ಮಾಪಕರ ವಲಯ ಇರ್ಬೋದು, ಶಿಸ್ತು ಅನ್ನೋದು ಏನು ಇಲ್ಲೇ ಇಲ್ಲ. ಆಮೇಲೆ ಎಲ್ಲೋ ಒಂದು ಕಡೆ ಪ್ರವಾಸಕ್ಕೆಲ್ಲ ಕರ್ಕೊಂಡು ಹೋಗಿ ಜಾಲಿಯಾಗಿ ಒಂದು ಸಂತೋಷವಾಗಿರೋಣ ಅಂತ ಒಂದು ಸಂತೋಷ ಕೂಡ ಏರ್ಪಡಿಸ್ಕೊಂಡು ಅಲ್ಲೂ ಒಂದು ಐಕ್ಯತೆಗಳ ಕಡೆ ನಡೆದ್ಬಿಡ್ತು. ಈ ಥರದನ್ನ ತಾವುಗಳು ಒಂದು ಅಂಕುಶ ಇಟ್ಟು, ಯಾಕೆಂದರೆ ನಾವು ಸಣ್ಣ ಹುಡುಗರಲ್ಲ, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಲ್ಲ. ನಾವು ಒಬ್ಬ ನಿರ್ಮಾಪಕ ಅಂದರೆ ಅನ್ನದಾತ ಅಂತೀವಿ ನಾವು. ಅಂಥವ್ರುಗಳು ಈ ಮಟ್ಟ ರೋಡ್ದಲ್ಲಿ ಕಿತ್ತಾಡ್ಕೊಳ್ಳೋ ಲೆವೆಲ್ಗೆ ಬಂದು ಅದೆಲ್ಲ ಪೇಪರಲ್ಲಿ ಫೋಟೋ ಬಂದು ದೊಡ್ಡ ನ್ಯೂಸ್ ಆಗೋದು ನನ್ನ ಮನ್ಸಿಗಂತೂ, ನಮ್ಮ ಚಾನಲ್ಗೂ ಭಾಳ ದುಃಖ ಆಯಿತು. ಈ ಥರದನ್ನ ನೀವು ಏನು ಶಿಸ್ತು ಕ್ರಮ ತೊಗೊಂಡಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಮುಂದೆ? ಸರ್, ನಯ ನಡತೆ ವಿದ್ಯೆ ಸಂಸ್ಕಾರ ನಾವು ಹೇಳ್ಕೊಡ್ಬೇಕಾಗಿಲ್ಲ, ಹುಟ್ಟಿನಿಂದ ಬರಬೇಕು. ಅದು ದಟ್ ಶುಡ್ ಕಮ್ ಫ್ರಮ್ ಬರ್ತ್ ಬರದೇ ಹೋದು ತಿಳ್ಕೊಳ್ಳೋಂಥ ಪ್ರಯತ್ನ ಕೂಡ ಮಾಡಬೇಕು. ಈಗ ಚಿತ್ರೋದ್ಯಮ ಅನ್ನೋದು ವೆರಿ ವೆರಿ ಪವರ್ಫುಲ್ ಮೀಡಿಯಾ ಇನ್ ದಿ ವರ್ಲ್ಡ್. ಯಾರ್ಯಾವ ಸಣ್ಣ ನಿರ್ಮಾಪಕ ಮಾಡಲಿ, ದೊಡ್ಡ ನಿರ್ಮಾಪಕ ಮಾಡಲಿ, ಮೀಡಿಯಾ ನಿರ್ಮಾಪಕ ಮಾಡೋದು ಅದು ಜಗಜ್ಜಾಹೀರಾಗುತ್ತೆ. ಯಾವುದು ತಪ್ಪುಗಳು ಮಾಡಿದ್ವಿ ಸಾಕಷ್ಟು ನಿದರ್ಶನಗಳಿದೆ. ಎಲ್ಲೋ ಒಂದು ಮೂಲೆ, ಎಲ್ಲೋ ಒಂದು ದಿವಸ ಹೈತರ ಘಟನೆ ಆಗಬೇಕು. ಅದೇ ನಾನು ಸಣ್ಣ ಒಂದು ಪ್ರವಾಸ ಕರ್ಕೊಂಡು ಹೋದ ಒಂದು ಗೈಡ್, ಅದು ದೊಡ್ಡ ವೈಭವೀಕರಣ ಮಾಡಿ ತೋರಿಸುವಂಥದ್ದಿಲ್ಲ. ಜವಾಬ್ದಾರಿ ಮಾಧ್ಯಮದೂ ಕೂಡ ಇರುತ್ತೆ. ವಿಚಾರಗಳನ್ನು ವಿಮರ್ಶೆ ಮಾಡಿಕೊಂಡು ಏನು ನಡೀತಾ ಇದೆ, ಏನು ನಡೀತು, ಹೆಂಗಾಯಿತು ಅನ್ನೋದು ನಾವೆಲ್ಲೂ ಬಹಿರಂಗ ಪಡೆದು ಏಕಾಏಕಿ ಆ ವ್ಯಕ್ತಿ ಏನು ಮಾಡಿದ್ರು ಅವರೇ ಬಂದು ಅವರು ಗೌರವವನ್ನು ಅವರೇ ತಗೊಂಡ್ರು. ನಾವು ಹೇಳೋದು ಎಲ್ಲೂ ಹೇಳಿಲ್ಲ, ಎಲ್ಲೂ ಥರ ಕಂಪ್ಲೇಂಟ್ ಆಗಿಲ್ಲ, ನಾವು ಯಾವುದೇ ಥರದ ಸಮಸ್ಯೆ ಮಾಡಿಲ್ಲ, ಮಾಧ್ಯಮ ತಿಳಿಸಿಲ್ಲ. ಏನೋ ಅಚಾತುರವಾಗಿ ಯಾವುದೋ ಒಂದು ಆಗಿದ್ದ ಘಟನೆ ದೊಡ್ಡ ಮಟ್ಟದಲ್ಲಿ ವೈಭವೀಕರಣ ಮಾಡಿದ್ದಾರೋ ಅದೇ ವ್ಯಕ್ತಿ. ಆ ಕೆಲಸ ಅದು ಯಾರು ಮಾಡಿದ್ರು ಅವರೇ ಮಾಡಿದ್ರು. ಖಂಡಿತವಾಗಲೂ ಅವ್ರು ಮಾಡಬಾರ್ದು, ಬೇಡ ಅಂತ ಹೇಳಿ ಕೇಳಿದ್ರು ಕೂಡ ಒಂದು ಇಂಡಸ್ಟ್ರಿ ಗೌರವದ ಪ್ರಶ್ನೆ. ನನ್ನ ಅಧ್ಯಕ್ಷ ಅವಧಿಯಲ್ಲಿ ಒಂದು ಕಪ್ಪು ಚುಕ್ಕಿ ಆಗುವಂಥ ಕೆಲಸ ಮಾಡಿದ್ದಾರೆ. ಮಾಡಿದ ಮೇಲೆ ಸಹ ನಾವು ಸಮರ್ಸ್ಕೊಳ್ಳೋ ಕೆಲಸ ನಾವು ಮಾಡಬೇಕು. ಹೆದರ್ಕೊಂಡು ಏನೋ ಭಯ ಪಡ್ಕೊಂಡು ಹಂಗಾಯಿತು ಹಿಂಗಾಯಿತು ಇದಾಯಿತು ಅವ್ರು ತಿಳ್ಕೊಬೋ, ಅವ್ರು ಆತ್ಮವಾಗ ಮಾಡ್ಬೋದು. ಯಾಕೆ ಹೋಗಿದ್ದು ನಾವು? ಯಾವುದೋ ಸ್ವಾರ್ಥದಿಂದ ಹೋಗಿಲ್ಲ, ಇನ್ಯಾವುದೋ ಉದ್ದೇಶ ಇಟ್ಕೊಂಡು ಹೋಗಿಲ್ಲ, ಇನ್ನು ವಾಣಿಜ್ಯ ಮಂಡಳಿಗೆ ಅವರು ಕೆಲಸ ಮಾಡ್ಕೊಂತ ಹೇಳಿಲ್ಲ. ಅಂಥ ಕೆಲಸ ನಾವು ಮಾಡೋದಿಲ್ಲ. ನಾನು ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳೇ ಭಾಳ ವರ್ಷಗಳಿಂದ ಐ ಗಾಟ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಐ ಆಮ್ ಎ ಕ್ವಾಲಿಫೈಡ್ ಮ್ಯಾನ್. ಐ ವರ್ಕ್ ಅಂಡರ್ ವಿಪ್ರೋ ಅಜೀಶ್ ಪ್ರೇಮ್ಜಿ ಜೊತೆ ನಾನು ಕೆಲಸ ಗೊತ್ತವನು. ಕಾರ್ಪೊರೇಟ್ ಕಲ್ಚರ್ ಏನೋ ನನಗೆ ಗೊತ್ತು. ಹೌ ಟು ಮೂವ್ ವಿತ್ ದಿ ಪೀಪಲ್, ಹೌ ಟು ಬಿಹೇವ್ ವಿತ್ ದಿ ಪೀಪಲ್, ಹೌ ಟು ಸ್ಪೀಕ್ ವಿತ್ ದಿ ಪೀಪಲ್. ಅದೆಲ್ಲ ನಯ ನಡತೆ ವಿದ್ಯೆ ಸಂಸ್ಕಾರ ಇದ್ದಾಗಲೇ ಜಾಗಕ್ಕೆ ಬಂದು ಕೂತ್ಕೊಳ್ಳೋಕ್ಕಾಗೋದು. ಹಂಗಂದ್ರೆ ಕೂತ್ಕೊಂಡ್ಬಿಟ್ಟು ಅಂದ್ರೆ ಭಯ ಪಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ. ಅವ್ರು ಮಾಡಿದ ತಪ್ಪು ಈಗಲೂ ಹೇಳ್ತೀನಿ, ಸಮರ್ಥಿಸ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಬೈಯೋದು, ಕೂಗೋದು, ಕೂಗಾಡೋದು ನಾನು ಸಪೋರ್ಟ್ ಮಾಡೋದು ಹೇಳಿರ್ಬೋದು. ಚುನಾವಣೆ ಅಂದಮೇಲೆ ಸಪೋರ್ಟ್ ಮಾಡಲೇಬೇಕು. ಹಂಗಂತ ಇನ್ನೊಬ್ರು ಮ್ಯಾನ್ ಹ್ಯಾಂಡ್ಲ್ ಮಾಡೋಂತ ಹೇಳ್ತಾರೆ ಯಾರಾದರೂ, ಇನ್ನೊಬ್ರು ಹೊಡಿ ಅಂತ ಹೇಳ್ತಾರೆ. ಅದರ ವಾಸ್ತವಿಕತೆನ ಅರಿತುಕೊಳ್ಳದೆ ಮಾಧ್ಯಮದಲ್ಲಿ ನಾವು ಬರೋ ಮುಂಚೆ ಅರ್ಜೆಂಟಾಗಿ ಏನೋ ಆಗ್ಬಿಡ್ದು ಆ್ಯಕ್ಚುಲಿ ವಿಕ್ಟಿಮ್ಸ್ ಅದೇ ಏನು ನಮ್ಮ ಆ ಗಲಾಟೆದಲ್ಲಿ ಗಣೇಶನ್ನು ಲತಾವರ ಮಂಜುವರಿಗೆ ಹೆಚ್ಚಿಕೊಂಡು ಪ್ರಾಣಹಾನಿ ಆಗ್ಬಿಟ್ಟು ಯಾರು ಜವಾಬ್ದಾರಿ ಅಂತ ಇದ್ರು. ಅದು ಧಿಕ್ಕರಿಸಿ ಲೆಕ್ಕಿಸದೆ ಏಕಾಗಿ ಯಾರೋ ಒಬ್ಬ ವ್ಯಕ್ತಿ ಹೇಳ್ದ ಅಂತ ಬಿಟ್ಟು ವೈಭವೀಕರಣ ಮಾಡೋದಿದೆಯಲ್ಲ ದೊಡ್ಡದು ಒಳಗಡೆ ಚಿತ್ರರಂಗ ನಾವು ಮಾಧ್ಯಮದ್ರು ಅಣ್ತಮಲಿದ್ದೇವೆ. ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ನಾವಿರ್ಬೋದು. ಸಿನಿಮಾಗೆ ಮಾಧ್ಯಮ ಇಲ್ಲ, ಸಿನಿಮಾ ಇಲ್ಲ. ಪ್ರಿಂಟ್ ಮೀಡಿಯಾ ಸಿನಿಮಾ ಇಲ್ಲ, ನೀವಿಲ್ಲೇ ಸಿನಿಮಾ ಇಲ್ಲ. ಏನೇ ವಿಚಾರಗಳು ವಿನಿಮಯಗಳು ಮಾಡಿಕೊಂಡು ನಮ್ಮ ಚಿತ್ರೋದ್ಯಮದ ಘನತೆ ಗೌರವ ಬಂದಾಗ ತಾವು ಕೂಡ ಜವಾಬ್ದಾರಿ ತರತ್ತು ಮಾಡಿದ್ರೆ ಒಳ್ಳೇದಿದ್ದು ಅಂತ ನನ್ನ ಒಂದು ಕಿವಿ ಮಾತಾಡ್ತಾ ಹೊರತು ನಾನು ಐ ಕೆನಾಟ್ ಕಂಪೇಲನ್ನೇ ಬಿಡಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಮಾಧ್ಯಮದವರಿಗೆ ಸ್ವಾತಂತ್ರ್ಯ ಇದೆ. ಆ ಸ್ವಾತಂತ್ರ್ಯವನ್ನು ಕೇಳ್ತಾ ಇಲ್ಲ ನಾನು.
ಆ ಸ್ವಾತಂತ್ರ್ಯ ಮಾಡೋದು ಮುಂಚೆ ನಾನು ಕೇಳ್ಕೊಡೋದು, ಮಾಡೋ ಮುಂಚೆ ಇದು ದೊಡ್ಡ ಬರುದಾಗ ಸಂಸ್ಥೆ, ಯಾರೋ ಕಟ್ಟಿರೋ ಸಂಸ್ಥೆ. ರಾಜ್ಕುಮಾರ್ ಕಾಲರು ಇದು ವಾಣಿಜ್ಯ ಮಂಡಳಿ ಅಂದರೆ ಈ ಜಾಗಕ್ಕೆ ಅಧ್ಯಕ್ಷನ ಗೌರವ ಕೊಡೋದು. ಮನುಷ್ಯ ಇಂಡಿವಿಜುವಲ್ ಅಲ್ಲ, ನಾಟ್ ಆಸ್ ಇಂಡಿವಿಜುವಲ್, ರೆಸ್ಪೆಕ್ಟ್ ಫ್ರಮ್ ಇಂಡಿವಿಜುವಾಲಿಟಿ. ಆಸ್ ಎ ಚೇರ್, ಆಸ್ ಎ ಕುರ್ಚಿ, ಅದಕ್ಕೆ ಬೆಲೆ ಕೊಡೋಂಥ ಕೆಲಸ ಮುಂಚೆ ರಾಜ್ಕುಮಾರ್, ಅಂಬರೀಷ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಇದು ಎಲ್ಲ ಹಿರಿಯ ನಿರ್ಮಾಪಕರು. ತಲ್ಲಂ ನಮ್ಮಿಂದ ಇರ್ಬೋದು, ಭಕ್ತವತ್ಸಲಮ್ಮು, ಎನ್ ವೀರಸ್ವಾಮಿ, ಸಾರಾ ಗೋವಿಂದ್ ಅವರು ಇದ್ದಾರೆ, ಕೆ ವಿ ಚಂದ್ರಶೇಖರ್ ಇದ್ದಾರೆ, ಎಂತೆಂಥ ದೊಡ್ಡ ದೊಡ್ಡ ಮಾಜಿ ಅಧ್ಯಕ್ಷ ಚಿನ್ನೇಗೌಡರು ಇದ್ದಾರೆ, ಥಾಮಸ್ ಡಿಸೋಜ ಇದ್ದಾರೆ, ಕೆ ವಿ ಗುಪ್ತಾ ಇದ್ದಾರೆ. ಇವರೆಲ್ಲ ಸೇವೆ ಮಾಡಿಲ್ಲ ಸಂವಿಧಾನ. ಅಂಥ ಒಂದು ಘಟಾನುಘಟಿಗಳ ಸೇವೆ ಒಂದು ಸಂಸ್ಥೆನ ನಾವು ಏಕಾಏಕಿ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಹೇಳಬೇಕು ಮಾಡುವಂಥ ಪರಿಜ್ಞಾನ ಅವ್ರಿಗಿರಬೇಕು. ಅದರಿಂದ ಎಷ್ಟು ಅನಾಹುತ ಆಗಿದೆ, ಎಷ್ಟು ನೋವಾಗಿದೆ, ಎಷ್ಟು ತೊಂದರೆ ಆಗಿದೆ ಅನುಭವಿಸ್ಬೇಕು. ದಯವಿಟ್ಟು ನಾನು ಮಾಧ್ಯಮದ ಒಂದು ಕಳಕಳಿ ಇಂಥ ವಿಚಾರಗಳು ಬಂದಾಗ ಕೂಲಂಕುಷ ವಿಮರ್ಶೆ ಮಾಡಿ ಇದನ್ನು ಮತ್ತೆ ವಾಣಿಜ್ಯ ಮಂಡಳಿ ಗೌರವಕ್ಕೆ ಯಾವ ಥರ ಮಾಡಬೇಕು ನೀವೇ ಡಿಸೈಡ್ ಮಾಡಿ ಸ್ವಾಮಿ. ನೀವು ಯಾವಾಗ ಬಂದು ಗೌರವ ಕೊಡ್ತೀವಿ, ಯಾವಾಗ ಬಂದು ವಿಚಾರ ಕೊಡ್ತೀವಿ, ಯಾವ ವಿಷಯ ಕೊಡ್ತೀವಿ, ಯಾವಾಗ ಬಂದು ಮಾತಾಡ್ತೀವಿ, ಯಾವತ್ತು ಯಾವಾಗಲೂ ಕ್ಲಾಶ್ ಆಗಿದ್ದಲ್ಲ ಇದೆಯಾ? ಎಷ್ಟೋ ಸಮಸ್ಯೆಗಳಾಗಿದೆ ಇಂಡಿಯಾದಲ್ಲಾಗುತ್ತೆ. ವಿಧಾನಸೌಧ ಗಲಾಟೆ ಆಗುತ್ತೆ, ಅಸೆಂಬ್ಲಿ ಕಿತ್ತಾಡ್ತಾರೆ, ರೋಡ್ ಹೊಡೆದಾಡ್ತಾರೆ ರಾಜಕಾರಣಿಗಳು. ಮನೆ ಏನೋ ಆಯಿತು, ಏನೋ ಹಗರಣ ಆಯಿತು, ಯಾವುದು ಪೆನ್ ಡ್ರೈವ್ ಹಗರಣ ಆಯಿತು, ಎಲ್ಲ ವೈಭವ ವಾಸ್ತವಿಕತೆ ಇದ್ದಾಗ ಮಾಡಿ. ಇದು ವಾಸ್ತವ ತಿಳಿದ ಅನೌನ್ಸ್ ಆಗ್ಬಿಟ್ಟು ನಮಗೆ ಎಲ್ಲೋ ಒಂದು ಮೂಲೆಯಲ್ಲಿ 80 ವರ್ಷ ಕಂಡಿದ್ದ ಸಂಸ್ಥೆಗೆ ನೋವಾಗಿದ್ದು ನನಗೆ ವಿಷಯ ಇದೆ. ಅದು ಅಕಸ್ಮಾತ್ ಯಾರು ನೋವಾಗಿದ್ದ ಪಕ್ಷದಲ್ಲಿ ನಮ್ಮ ಮೆಂಬರ್ಸ್ಗಳಿಗೆ, ಹಿರಿಯರಿಗೆ ನಾನೆಲ್ಲರೂ ವಾಣಿಜ್ಯ ಮಂಡಳಿ ಪರವಾಗಿ ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ಕ್ಷಮೆ ಕೇಳ್ತೇನೆ. ಹೀಗೇನು ತಪ್ಪಿಲ್ಲ, ಮಾತಾಡಿ ಕ್ಷಮೆ ಕೇಳ್ತಾನೆ. ಅದನ್ನು ನನ್ನ ತಪ್ಪು ಅಂತಲ್ಲ, ನಾನು ಜವಾಬ್ದಾರಿಯಾಗಿ ನಾನು ಕರ್ಕೊಂಡು ಹೋಗ್ಬಾರ್ದಿತ್ತು. ಹೋದೆ, ಖುಷಿಯಿಂದ ಹೋದೆ. ಏನೋ ನಮ್ಮವರಲ್ಲಿ ನನ್ನ ಚುನಾವಣೆ ಆಗೋಗಿದೆ, ಅಧ್ಯಕ್ಷ ಆಗೋಗಿದ್ದೀನಿ, ನನಗೆ ಪ್ರವಾಸ ಮಾಡಿಸಿ ಇನ್ನೇನೋ ಬೆನಿಫಿಟ್ ನಾನೇನು ಹೋಗಿಲ್ಲ. ನನ್ನ ಮೇಲೆ ಹಿಂದೆ ಮುಂದೆ ಯಾರು ಏನು ಬೇಕಾದ್ರೆ ಮಾತಾಡ್ಕೊಡಿ, ಅವ್ರು ಸುರೇಶ್ ಹಂಗಂತೆ ಹಿಂಗೆ ಮಾಡ್ತಾ ಇದ್ರಂತೆ, ಏನು ಬೇಕಾದ್ರೆ ಮಾತಾಡ್ಕೊಳ್ಳಿ, ನಾನೆಲ್ಲ ಏನು ಮಾತ್ರ ಅದು ಭಗವಂತನೇ ಬಿಟ್ಬಿಡ್ತೀನಿ, ಆ ಭಗವಂತ ನೋಡ್ಕೊಳ್ತಾನೆ ಬಿಡಿ ಅಂತ ಬಿಟ್ಬಿಡಿ. ನಾನು ಯಾವುದೇ ಬೆಳ್ಸಕ್ಕೆ ಹೋಗಲ್ಲ. ಬಟ್ ಯಾರು ನನ್ನ ಸುದ್ದಿ ಬಂದು ನಾನು ನನ್ನದೇ ಆದ ಒಂದು ಕಾನೂನಿನ ಅಡಿಯಲ್ಲಿ ಏನು ಕೆಲಸ ಮಾಡೋದು ನಾನು ಮಾಡ್ತೀನಿ. ಈಗ ಶಿಸ್ತು ಕ್ರಮ ಏನು ತಗೋತಾ ಇದ್ದಾರೆ ಅವ್ರ ಮೇಲೆ? ಈಗಾಗಲೇ ತೊಗೊಂಡಿದ್ದೀವಿ ಶಿಸ್ತು ಕ್ರಮ ತೊಗೊಂಡಿದ್ದೆ. ಹೇಳಿ. ಆಸ್ ಎ ಪ್ರೆಸಿಡೆಂಟ್ ಆಫ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ವಿತ್ ದಿ ಸಪೋರ್ಟ್ ಆಫ್ ವಿತ್ ದಿ ಕನ್ಸೆಂಟ್ ಆಫ್ ಕಾರ್ಯಕರ್ತ ಸಮಿತಿ ನಿರ್ಧಾರ ತಗೊಂಡು ನಾನು ಏನೋ ಸಸ್ಪೆನ್ಷನ್ ಆರ್ಡರ್ ಇಶ್ಯೂ ಮಾಡಿದ್ದೀನಿ. ಸಸ್ಪೆನ್ಷನ್ ಪೆಂಡಿಂಗ್ ಎನ್ಕ್ವೈರಿ ಅಂತ ಹೇಳ್ಬಿಟ್ಟು ಮಾಡಿದ್ದು. ಅದಕ್ಕೆ ಒಂದು ಕಮಿಟಿ ಫಾರ್ಮೇಷನ್ ಮಾಡಿ ರಾಘವೇಂದ್ರ ದೇಶದ ಕಮಿಟಿ ಫಾರ್ಮ್ ಹಾಕೊಂಡು ಅದು ಎನ್ಕ್ವೈರಿ ಮಾಡಲಿ, ಸತ್ಯಾಸತ್ಯಗಳು ಬೆಲೆಯಲ್ಲಿ. ಈಗ ಅವನು ಕೂಡ ಏಟು ಬಿದ್ದವನಿಗೆ ಅವ್ನು ಏನಿದೆಯಲ್ಲ ಡಾಕ್ಯುಮೆಂಟ್ಸ್ ಪೂರ ಇದೆ. ಅದರಿಂದ ಪೊಲೀಸ್ ಕಂಪ್ಲೇಂಟ್ ಏನಾಗಿಲ್ಲ, ಇಲ್ಲ FIR ಕೂಡ ಮಾಡಿದ್ದಾರೆ ಅಂತ ಗಣೇಶರು ಗೋವಾದಲ್ಲಿ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನನಗಿಲ್ಲ, ಬೇರೆ ಅದು ಕಂಪ್ಲೇಂಟು ಆಗ್ತಾ ಇರಲಿಲ್ಲ. ಇಲ್ಲಿ ಬಂದ ಸತೀಶ್ ಅನ್ನೋ ವ್ಯಕ್ತಿ ಅವರಾಗೆ ಬಂದ ಮಾಧ್ಯಮ ಹೇಳಿದ್ಮೇಲೆ ಮಾಧ್ಯಮ ಕೇಳೋದಕ್ಕೋಸ್ಕರ ಸತ್ಯ ಹೇಳೋದು. ಅಷ್ಟು ಹೇಳಿದ್ಮೇಲೆ ಕೂಡ ಏಟು ಬಿದ್ದು ಕೂಡ ನಾನು ಏಟು ಬಿದ್ದಿಲ್ಲ ಬಿದ್ದು ಅಂತ ಏನೋ ಅವ್ರಿಗೇನೋ ಭಾಳ ನೋವಾಗಿದೆ ಅಂತೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರು, ಅವ್ರ ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳೆಲ್ಲ ಬಂದಿದ್ರು. ಏನೋ ಪ್ರಾಣ ಏನೋ ನನಗೆ ಕೇಳಿದ್ರು, ನಾನೇ ಉತ್ತರ ಕೊಡಲಿ? ಪ್ರತಾವರ ಮಂಜೂರು ಫ್ಯಾಮಿಲಿ ಫೋನ್ ಕೇಳಿದ್ರು, ಏನು ಉತ್ತರ ಕೊಡ್ಬೇಕು? ನಾನು ಕರ್ಕೊಂಡೋದ ನಾನು ನಮ್ಮ ಜವಾಬ್ದಾರಿ ತಾನೆ. ನಾಳೆ ನನಗೇನೇ ಆಗ್ಬೋದು, ನನಗೆ ಯಾರು ಜವಾಬ್ದಾರಿ ಕೊಡ್ತಾರೆ? ಅದಕ್ಕೆ ಅದನ್ನು ಮಾಧ್ಯಮದಲ್ಲಿ ಕೊಡ್ಕೊತೀನಿ. ಇಂಥ ವಿಚಾರಗಳು ಬಂದ ಗಂಭೀರವಾಗಿ ಪರಿಗಣಿಸಿ ಅದನ್ನು ಜನರಿಗೆ ತಿಳಿಸೋಂಥ ಕೆಲಸ ಮಾಡಿ. ಇದನ್ನು ದೊಡ್ಡ ವಿಚಾರ ಮಾಡೋಕ್ಕೋಗಿ ಇಟ್ಸ್ ವೆರಿ ವೆರಿ ಸ್ಮಾಲ್ ಮ್ಯಾಟರ್. ಆದರೆ ಲೈಫ್ ಕ್ವಶನ್ ಇತ್ತು, ಅದನ್ನು ಸರಿ ಹೋಗಿತ್ತು, ಅದು ಕ್ಲೋಸ್ ಮಾಡೋದೇ ಕೆಲಸ ಆಗಿತ್ತು. ಮತ್ತೆ ಅದನ್ನು ಮಾಡೋದು ಬೇಡ ಅಂತ ನನ್ನ ಕಳಕಳಿಯಿಂದ ಪ್ರಾರ್ಥನೆ, ರಿಕ್ವೆಸ್ಟ್. ಓಕೆ. Speed Plus Karnataka.